ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಹೈಕೋರ್ಟ್ ನೇಮಕಾತಿ ಪ್ರಾರಂಭವಾಗಿದೆ. ಕರ್ನಾಟಕದ ಹೈಕೋರ್ಟ್ನಿಂದ ಸುಮಾರು 101 ಹುದ್ದೆಗಳ ನೋಟಿಫಿಕೇಶನ್ ಆಗಿದೆ. ಹೌದಾ, ಅದಕ್ಕೆ ನೀವು ಜಸ್ಟ್ 10th ಪಾಸ್ ಆಗಿದ್ದರೆ ಸಾಕು, ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಯ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅದಕ್ಕೂ ಜಾಯ್ನ್ ಆಗಿ. ಅದರಲ್ಲಿ ಡೈಲಿ ನೋಟಿಫಿಕೇಶನ್ಸ್ಗಳು ಬರ್ತವೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ನೋಟಿಫಿಕೇಶನ್ ಬಿಟ್ಟಿರೋರು ಯಾರು ಅಂದರೆ ಕರ್ನಾಟಕ ಹೈಕೋರ್ಟ್. ಹೌದಾ, ಕರ್ನಾಟಕದ ಹೈಕೋರ್ಟ್ನಿಂದ ನೋಟಿಫಿಕೇಶನ್ ಬಂದಿದೆ. ಒಟ್ಟು ನಂಬರ್ ಆಫ್ ಪೋಸ್ಟ್ ಅಂದರೆ ಒಟ್ಟು ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಅಂದರೆ ಸುಮಾರು 101 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಜಾಬ್ ಲೊಕೇಶನ್ ನೋಡೋದಾದರೆ ಕರ್ನಾಟಕದಲ್ಲಿ ನೀವು ಕೆಲಸವನ್ನು ಮಾಡೋದಿರುತ್ತೆ, ಅಂದರೆ ನಮ್ಮ ಕರ್ನಾಟಕದಲ್ಲೇ ಕೆಲಸ ಇರೋದಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಂಪಾರ್ಟೆಂಟ್ ಡೇಸ್ ಅಂದ್ರೇನು, ಯಾವಾಗ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್. ಹೌದಾ, ಯಾವಾಗ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಅಂದರೆ 22ನೇ ತಾರೀಕು, ಆಲ್ರೆಡಿ ಈ ಮಂತು 22ನೇ ತಾರೀಕು ಎಕ್ಸಾಮ್ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಯಾವಾಗ ಅಂದರೆ ಮೇ 21 ಮುಂದಿನ ತಿಂಗಳು 21ನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ. ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ನ ಹಾಕಬಹುದು. ಹಾಗೆ ಯಾವ್ಯಾವ ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡಿದ್ದಾರೆ. ಹೌದಾ, ಯಾವ್ಯಾವ ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡಿದ್ದಾರೆ ಅಂದರೆ ಪಿಯೂನು, ವಾಚ್ಮನ್ನು, ಸ್ವೀಪರ್ಸ್, ಒಟ್ಟು 93 ಹುದ್ದೆಗಳಿದ್ದಾವೆ. ಹೌದಾ, ಪಿಯೂನು, ವಾಚ್ಮನ್ನು, ಸ್ವೀಪರ್ಸ್ ಅಂತ ಒಟ್ಟು 93 ಹುದ್ದೆಗಳು. ಇನ್ನೊಂದು ಲಿಫ್ಟ್ ಅಟೆಂಡರ್ ಅಂತ 5 ಹುದ್ದೆಗಳು, ಅಸಿಸ್ಟೆಂಟ್ ವೈಂಡರ್ ಅಂತ 1 ಹುದ್ದೆ, ಟೈಲರ್ 1 ಹುದ್ದೆ, ಹಾಗೆ ಧೋಬಿ ಅಂತ ಬರುತ್ತೆ ಅದು 1 ಹುದ್ದೆ. ಒಟ್ಟು 101 ಹುದ್ದೆಗಳು. ಅದರಲ್ಲಿ ಪಿಯೂನು, ವಾಚ್ಮನ್ನು, ಸ್ವೀಪರ್ ಅಂತ ಇದೆ ನೋಡು, ಒಟ್ಟು 93 ಹುದ್ದೆಗಳ ನೋಟಿಫಿಕೇಶನ್ ಆಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಏಜ್ ಲಿಮಿಟ್. ಈ ಹುದ್ದೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಮಗೆ ಎಷ್ಟು ಏಜ್ ಆಗಿರಬೇಕು ಅಂತ. ನೀವೇನಾದರೂ ಜನರಲ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ 18ರಿಂದ 40 ವರ್ಷದ ಒಳಗಿನವರಾಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಜನರಲ್ ಕ್ಯಾಂಡಿಡೇಟ್ ಆಗಿದ್ದರೆ 18ರಿಂದ 40 ವರ್ಷದವರೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ನೀವು ಯಾವುದು SC/ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ ಆಗಿದ್ದರೆ ನಿಮಗೆ ಇನ್ನೂ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಂದರೆ 18ರಿಂದ 45 ವಯಸ್ಸಿನವರೆಗೆ ನೀವು SC/ST ಮತ್ತು ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ನೀವೇನಾದರೂ OBC ಕ್ಯಾಂಡಿಡೇಟ್ ಆಗಿದ್ದರೆ 2A 2B 3A 3B ಆಗಿದ್ದರೆ ನೀವು 18ರಿಂದ 43 ವಯಸ್ಸಿನವರೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹೌದಾ, ಇದು ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ಆಗಿರುತ್ತೆ. ಹಾಗೆ ಇನ್ನು ನೆಕ್ಸ್ಟು ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಅಂತ. ಹೌದಾ, ಈಗ ಎಲ್ಲ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಅಪ್ಲಿಕೇಶನ್ ಫೀ ಇರುತ್ತೆ. ಅದು ನೀವೇನಾದರೂ SC/ST ಕ್ಯಾಟಗರಿ 1 ಮತ್ತು ಹಾಗೆ PWD ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಜಸ್ಟ್ 100 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಹೌದಾ, 100 ರೂಪೀಸ್ ಅಪ್ಲಿಕೇಶನ್ ಫೀ ಇರುತ್ತೆ. ಹಾಗೆ ನೀವೇನಾದರೂ ಜನರಲ್ಲು ಅಥವಾ ಕ್ಯಾಟಗರಿ 2A 2B 3A 3B ಆಗಿದ್ದರೆ ನಿಮಗೆ 200 ಅಪ್ಲಿಕೇಶನ್ ಫೀ ಇರುತ್ತೆ. ಹೌದಾ, ಆನ್ಲೈನ್ನಲ್ಲಿ ನೀವು ಅಪ್ಲಿಕೇಶನ್ ಅಮೌಂಟನ್ನು ನೀವು ತುಂಬಬೇಕಾಗಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ. ಇವಾಗ ನಾವು ಈ ಪೋಸ್ಟ್ಗಳಿಗೆಲ್ಲ ಅಪ್ಲಿಕೇಶನ್ ಹಾಕ್ತೀವಿ. ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಹೌದಾ, ಇದು ಗ್ರೂಪ್ ಡಿ ಹುದ್ದೆಯಲ್ಲಿ ಬರುತ್ತೆ ಇದು. ಹೌದಾ, ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಗ್ರೂಪ್ ಎ ಹುದ್ದೆಗಳು ಯಾವ್ಯಾವು, ಗ್ರೂಪ್ ಬಿ ಯಾವುದು, ಗ್ರೂಪ್ ಡಿ ಯಾವ್ಯಾವು ಅಂತ. ಇದು ಗ್ರೂಪ್ ಡಿಯಲ್ಲಿ ಬರೋದರಿಂದ ನಿಮಗೆ ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಅಂದರೆ ಅಷ್ಟೊಂದು ಟಫ್ ಇರಲ್ಲ, ಜಸ್ಟ್ ಕೇಳ್ತಾರೆ ಅಷ್ಟೇ. ಬಟ್ ರಿಟರ್ನ್ ಎಕ್ಸಾಮು ಫಿಕ್ಸ್ ಇರುತ್ತೆ. ಹೌದಾ, ಇದು ಸೆಲೆಕ್ಷನ್ ಪ್ರೊಸೆಸ್ ಆಗಿರುತ್ತೆ. ಹಾಗೆ ಕರ್ನಾಟಕ ಹೈಕೋರ್ಟ್ ಸ್ಯಾಲರಿ ಡೀಟೇಲ್ಸ್ ಅಂದರೆ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಿರ್ತೀರಿ, ಎಷ್ಟೆಷ್ಟು ಸ್ಯಾಲ್ರಿ ಇದೆ ಅಂತ ಒಂದಿಷ್ಟು ಜನಕ್ಕೆ ಗೊತ್ತಿರಲ್ಲ. ಹೀಗೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಹೋಗ್ತಾನೆ. ಪಿಯೂನು, ವಾಚ್ಮ್ಯಾನ್ ಆ್ಯಂಡ್ ಸ್ವೀಪರ್ಸ್ ಅಂತ ಇದೆ ನೋಡಿ, ಇದಕ್ಕೆ 19,900ರಿಂದ 63,200ರವರೆಗೆ ನಮಗೆ ಸ್ಯಾಲರಿ ಬರುತ್ತೆ ಫರ್ ಮಂತು. ಹಾಗೆ ಲಿಫ್ಟ್ ಅಟೆಂಡರ್ ಅಂತ ಬರುತ್ತೆ, ಅದಕ್ಕೆ 21,700ರಿಂದ 69,100ರವರೆಗೆ ಪರ್ ಮಂತ್ ಸ್ಯಾಲ್ರಿ ಇದೆ. ಹಾಗೆ ಅಸಿಸ್ಟೆಂಟ್ ಬೈಂಡರ್ ಅಂತ ಇದೆ, ಅದಕ್ಕೆ 19,900ರಿಂದ 63,200ರವರೆಗೆ.
ಹಾಗೆ ಟೈಲರ್ 21,700ರಿಂದ 69,100ರವರೆಗೆ. ಹಾಗೆ ಸೇಮ್ ಧೋಬಿ ಅಂತ ಬರುತ್ತೆ, ಇದು 19,900ರಿಂದ 63,200ರವರೆಗೆ ಸ್ಯಾಲರಿ ಡೀಟೇಲ್ಸ್ ಇರುತ್ತೆ ಫರ್ ಮಂತ್. ಹೌದಾ? ಇಷ್ಟೆಲ್ಲ ಡೀಟೇಲ್ಸ್ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಆಸಕ್ತಿ ಇದ್ದರೆ ಹುದ್ದೆಗೆ ತಪ್ಪದೇ ಎಲ್ಲರೂ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಈ ಹುದ್ದೆಯ ಬಗ್ಗೆ ಸಿಲೆಬಸ್ ಬೇಕಾದರೆ ಕಮೆಂಟ್ ಮಾಡಿ, ಸಿಲೆಬಸ್ ಅಂತ ನಾನು ಇದನ್ನೇನು ಸಿಲೆಬಸ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಈ ಎಲ್ಲ ಹುದ್ದೆಗಳಿಗೆ ಏನೇನು ಸಿಲೆಬಸ್ ಇರುತ್ತೆ, ನಾವು ಏನೇನೆಲ್ಲ ಓದ್ಕೋಬೇಕು, ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.